ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾಂಗ್ರೆಸ್ಗೆ ದೇಶದ ಮಹಿಳೆಯರ ಶಾಪ ತಟ್ಟುತ್ತದೆ. ಮಹಿಳೆಯರ ರಾಜಕೀಯ ಹಕ್ಕು ಕಸಿದು ಅನ್ಯಾಯ ಮಾಡಿದ್ದಾರೆ ಜ್ಯೋತಿ ಗಣೇಶ್. ಮಹಿಳೆಯರಿಗೆ ಲೋಕಸಭೆ ಶಾಸನಸಭೆಯಲ್ಲಿ 33% ಮೀಸಲಾತಿ ನೀಡುವ ಆಶಯದ ಮಹಿಳಾ ಮೀಸಲಾತಿ ಮಸೂದೆಯನ್ನು ತಿರಸ್ಕರಿಸಿ ಮಹಿಳೆಯರಿಗೆ ರಾಜಕೀಯ ಅಧಿಕಾರದ ಅವಕಾಶ ಕಸಿದ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ದೇಶದ ಮಹಿಳೆಯರ ಶಾಪ ತಟ್ಟುತ್ತದೆ. ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳ ನಾಯಕರು ದೇಶದ 50% ಮಹಿಳೆಯರಿಗೆ ಅಪಮಾನ ಮಾಡಿದ್ದಲ್ಲದೆ ಮಹಿಳೆಯರ ಶಕ್ತಿ ಕುಗ್ಗಿಸುವ ಪ್ರಯತ್ನ ಮಾಡಿದ್ದಾರೆಂದು ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ರವರು ಆರೋಪಿಸಿದ್ದಾರೆ. ಬುಧವಾರ ನಗರದ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡುವುದು ನಿಜವಾದ ಮಹಿಳಾ ಸಬಲೀಕರಣ ಎಂದು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದ ನಾರಿ ಶಕ್ತಿ ವಂದನ್ ಮೀಸಲಾತಿ ಮಸೂದೆಯನ್ನು ಕಾಂಗ್ರೆಸ್ ನೇತೃತ್ವದ ಒಕ್ಕೂಟ ತಿರಸ್ಕಾರ ಮಾಡಿ ಜಾರಿಯಾಗದಂತೆ ಮಾಡಿದ್ದು ದೇಶದ ಮಹಿಳೆಯರಿಗೆ ಮಾಡಿದ ದ್ರೋಹ ಎಂದರು. ಮಹಿಳಾ ಮೀಸಲಾತಿಯಿಂದ ಬಿಜೆಪಿ ಮಾತ್ರವಲ್ಲ, ಎಲ್ಲ ಪಕ್ಷದ ಮಹಿಳೆಯರಿಗೂ ರಾಜಕೀಯ ಅಧಿಕಾರ ದೊರೆಯುತ್ತದೆ. ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ನಾಯಕರು ಇಲ್ಲದ ಸಬೂಬು ಹೇಳಿಕೊಂಡು ಮಹಿಳೆಯರಿಗೆ ಅಧಿಕಾರ ಕೊಡಲೇಬಾರದು, ಕೇವಲ ವೋಟ್ ಬ್ಯಾಂಕ್ ಆಗಿ ಉಳಿಸಿಕೊಳ್ಳಬೇಕು ಎಂಬ ಧೋರಣೆ ದೇಶದ ಮಹಿಳೆಯರು ಖಂಡಿಸುತ್ತಾರೆ. ಬಿಜೆಪಿ ಅವರ ಕಾರ್ಯಗಳನ್ನು ವಿರೋಧಿಸುವುದನ್ನೇ ಕಾಂಗ್ರೆಸ್ನವರು ಚಾಳಿ ಮಾಡಿಕೊಂಡಿದ್ದಾರೆ. ಬ್ರಿಟಿಷರ ಕಾಲದ ಸಂಸತ್ ಭವನ ದಾಸ್ಯದ ಸಂಕೇತವೆಂದು ಹೊಸ ಸಂಸತ್ ಭವನ ಕಟ್ಟಿದಾಗಲೂ ಕಾಂಗ್ರೆಸ್ನವರು ವಿರೋಧ ಮಾಡಿದರು. ಆರ್ಟಿಕಲ್ 370 ರದ್ದು ಮಾಡಿದಾಗ ವಿರೋಧಿಸಿದರು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಿಸಿದಾಗಲೂ ವಿರೋಧ ವ್ಯಕ್ತಪಡಿಸಿದರು. ಸಿಎಎ ಅನುಷ್ಠಾನ, ತ್ರಿವಳಿ ತಲಾಖ್, ಜಿಎಸ್ಟಿ ಜಾರಿಯನ್ನು ವಿರೋಧಿಸಿದರು. ಅಮಾಯಕ ಹಿಂದೂಗಳು ಭಯೋತ್ಪಾದಕರಿಗೆ ಬಲಿಯಾದ ನಂತರ ನಡೆದ ಆಪರೇಷನ್ ಸಿಂಧೂರ್ ಸರ್ಜಿಕಲ್ ಸ್ಟ್ರೈಕ್ಗೆ ಆಕ್ಷೇಪ ಮಾಡಿದರು. ಕಾಂಗ್ರೆಸ್ನವರು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಕುಗ್ಗಿಸಲು ಹಿಂಜರಿಯುವುದಿಲ್ಲ ಎಂದು ಜ್ಯೋತಿ ಗಣೇಶ್ ಟೀಕಿಸಿದರು. 3 ಮಸೂದೆಗಳ ಉದ್ದೇಶ ಮಹಿಳಾ ಸಬಲೀಕರಣ. ಒಬ್ಬ ಸಂಸದ ಒಂದೇ ಕ್ಷೇತ್ರದಲ್ಲಿ 46 ಲಕ್ಷ ಮತದಾರರನ್ನು ಹೇಗೆ ಪ್ರತಿನಿಧಿಸಬಹುದು? ಪ್ರತಿಪಕ್ಷಗಳು ಮಹಿಳಾ ಮೀಸಲಾತಿ ಮಸೂದೆಯ ಕಾರ್ಯಕ್ಕಿಂತ ಹೆಚ್ಚಾಗಿ ಅವರ ವಿಷಯವನ್ನು ವಿರೋಧಿಸುತ್ತಾರೆ. ಮಹಿಳಾ ಮೀಸಲಾತಿ ಪರ ಇದ್ದೇವೆ ಎನ್ನುತ್ತಿದ್ದ ವಿಪಕ್ಷಗಳು ಸಂಸತ್ತಿನಲ್ಲಿ ತಮ್ಮ ಅಸಲಿ ಚಿಂತನೆ ಏನೆಂಬುದನ್ನು ತೋರಿಸಿಕೊಟ್ಟಿವೆ. ಮಹಿಳಾ ಸಬಲೀಕರಣಕ್ಕಾಗಿ ಪ್ರಧಾನಮಂತ್ರಿರವರು ಸರ್ಕಾರದ ಜಲ ಜೀವನ್ ಮಿಷನ್ ಕಾರ್ಯಕ್ರಮದಡಿ 15 ಕೋಟಿ ಮನೆಗಳಲ್ಲಿ ನಲ್ಲಿ ಮೂಲಕ ನೀರು, 10 ಕೋಟಿ ಮನೆಗಳಲ್ಲಿ ಉಜ್ವಲ್ ಯೋಜನೆಯಡಿ ಸಿಲಿಂಡರ್ ನೀಡಿ 14 ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿ 4 ಕೋಟಿಗೂ ಹೆಚ್ಚು ಮಹಿಳೆಯರ ಹೆಸರಿನಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಎಂದು ಹೇಳಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎಚ್.ಎಸ್. ರವಿಶಂಕರ್ ಹೆಬ್ಬಾಕ, ಜಿಲ್ಲಾ ವಕ್ತಾರ ಟಿ.ಆರ್. ಸದಾಶಿವಯ್ಯ, ಜಿಲ್ಲಾ ಕಾರ್ಯದರ್ಶಿಯಾದ ಜ್ಯೋತಿ ತಿಪ್ಪೇಸ್ವಾಮಿ, ನಗರದ ಅಧ್ಯಕ್ಷ ಟಿ.ಕೆ. ಧನುಷ್, ಮುಖಂಡರಾದ ಜೆ. ಜಗದೀಶ್, ಲತಾ ಬಾಬು, ಮರಿತಿಮ್ಮಯ್ಯ ಹಾಜರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಏನೋ ಒಂದು ಬಿಲ್ಲನ್ನ ತಂದಿದ್ರು, ತಿದ್ದುಪಡಿ ಮಾಡಿ ಸಾಂವಿಧಾನಿಕವಾಗಿ ಅದನ್ನ ತಂದಿದ್ರು. ಅದನ್ನ ಏನು ಕಾಂಗ್ರೆಸ್ ಪಕ್ಷ ಮತ್ತು ಅವರ ಒಂದು ಇಂಡಿಯಾ ಅಲಯನ್ಸ್ ಅದನ್ನ ವಿರೋಧ ಮಾಡಿ, ಯಾಕಂದ್ರೆ ಅದನ್ನ ತಿದ್ದುಪಡಿ ಮಾಡೋದಕ್ಕೆ 2/3 ಬೇಕಿತ್ತು, 2/3 ಮೆಜಾರಿಟಿ ಬೇಕಿತ್ತು. ಅದನ್ನ ವಿರೋಧ ಮಾಡಿ ಅದನ್ನ ಹಿಮ್ಮೆಟ್ಟಿದ್ದಾರೆ. ಅದು ಕೇವಲ ಇಲ್ಲಿಗೆ ಮಾಡಿದ ಅಪಮಾನ ಅಲ್ಲ, ಇಡೀ ದೇಶದ ಮಹಿಳೆಯರಿಗೆ ಮಾಡಿದ ಅಪಮಾನ ಅಂತ ಇವತ್ತು ನಾವು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಹೇಳಕ್ಕೆ ಇಚ್ಛೆಪಡ್ತೀವಿ. ಕಾಂಗ್ರೆಸ್ ಪಕ್ಷ ಇವತ್ತು ಮಹಿಳೆಯರನ್ನ ತೇಜೋವಧೆ ಮಾಡಿದೆ. ಇವತ್ತು ಅವರಿಗೆ ಕೊಡಬೇಕಾದಂಥ ಅಧಿಕಾರನ ಇವತ್ತು ಅವರು ಕಸ್ಕೊಳ್ತಾ ಇದ್ದಾರೆ. ಮಹಿಳೆಯರಿಗೆ ಕೊಡಬೇಕಾದಂಥ ಅಧಿಕಾರನ ಕಸ್ಕೊಳ್ತಾ ಇದ್ದಾರೆ. ಹಿಂದೆನೂ ಕೂಡ ಬಿಲ್ ತರಕ್ಕೂ ಮುಂಚೆ ಎಲ್ಲ ಆಪೋಸಿಷನ್ ಪಾರ್ಟಿ ಜೊತೆ ಇಂಡಿಯಾ ಅಲಯನ್ಸ್ ಇದನ್ನ ಡಿಸ್ಕಸ್ ಮಾಡಿದೆ. ಆದರೆ ಅವರು ರಾಜಕೀಯಕ್ಕೋಸ್ಕರ ಅವರೇನು ಹೇಳ್ತಾರೆ, ನಮ್ದೇನು ಮಹಿಳಾ ರಿಸರ್ವೇಷನ್ ನಮ್ಮ ಬಗ್ಗೆ ತಕರಾರಿಲ್ಲ, ಆದರೆ ಡಿಲಿಮಿಟೇಷನ್ ಮಾಡ್ತಿರೋದು ನಮ್ಮ ತಕರಾರು ಅಂತ ಹೇಳ್ತಿದ್ದಾರೆ. ಯಾವ್ದಾರ ಒಂದು ಮಾಡಬೇಕಾದ್ರೆ ಇರೋದನ್ನ ಕೊಡೋಕ್ಕಾಗ್ತದ, ವ್ಯಾಪ್ತಿ ಜಾಸ್ತಿ ಮಾಡೇ ಕೊಡಬೇಕಾಗ್ತದೆ. ಅದಕ್ಕೆ ಒಂದು ಬೇಸಿಸ್ ಬೇಕು. ಸೆನ್ಸಸ್ ಈಗ ಶುರು ಮಾಡಿದ್ದಾರೆ, ಅದು ರಿಪೋರ್ಟ್ ಬರೋಕ್ಕೆ 2027 ಮಧ್ಯದಲ್ಲಿ ಬರ್ತದೆ ರಿಪೋರ್ಟ್. ಅಷ್ಟೊತ್ತಿಗೆ ಪ್ರೊಸೀಜರ್ ಆಗಲ್ಲ. ಆಯಿತು, ನಾವು ಲೇಟ್ ಮಾಡ್ಕೊಂಡು ಹೋದ್ರೆ ಮಹಿಳಾ ರಿಸರ್ವೇಷನ್ ಯಾವಾಗ ಎನ್ಫೋರ್ಸ್ಮೆಂಟಿಗೆ ಬರಬೇಕು? ಮಾಡೋದಕ್ಕೆ ಒಂದು ಮೈಂಡ್ ಬೇಕು, ಮನಸ್ಥಿತಿ ಬೇಕು. ಬಿಜೆಪಿ ಇವತ್ತು ಬಲವಾಗಿ ಇವತ್ತು ಮಹಿಳೆಯರಿಗೆ ಈ ದೇಶದಲ್ಲಿ ಲೆಜಿಸ್ಲೇಚರ್ ಮತ್ತು ಪಾರ್ಲಿಮೆಂಟಲ್ಲಿ ಕೊಡಬೇಕು ಅನ್ನೋದಕ್ಕೆ ಕಟ್ಟಿಬದ್ಧವಾಗಿದೆ. ಈಗ ಯಾವ್ದಾರ ಒಂದು ಕಾನ್ಸ್ಟಿಟ್ಯೂನ್ಸಿ ರಿಸರ್ವ್ ಮಾಡಿದಾಗ ಏನೋ ಒಂದು ಪಕ್ಷಕ್ಕೆ ಬೆನಿಫಿಟ್ ಆಗ್ತದೆ, ಎಲ್ಲರೂ ನಿಂತ್ಕೋಬೋದು, ಎಲ್ಲ ಪಕ್ಷದವರು ಕೂಡ ನಿಂತ್ಕೋಬೋದು. ಈ ಒಂದು ದೃಷ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಒಂದು ಧೋರಣೆ, ಮಾತಾಡತಕ್ಕಂಥ ಮುಖಂಡಗಳ ಧೋರಣೆ ನೋಡಿದ್ರೆ ಇದು ಇಡೀ ದೇಶದ ಸುಮಾರು ಒಂದು 70 ಕೋಟಿಗಿಂತ ಹೆಚ್ಚಿಗೆ ಇರುವಂಥ ಮಹಿಳೆಯರಿಗೆ ಮಾಡಿರೋದ ಅವಮಾನ
ಮತ್ತು ಇವರು ಏನಿದೆ ಮನಸ್ಥಿತಿ ಇತ್ತು 90ರ ದಶಕದಲ್ಲಿ ಮೊದಲನೇದಾಗಿ ಈ ಒಂದು ಬಿಲ್ಲನ್ನು ತಂದಿದ್ದು ತಮ್ಮೆಲ್ಲ 96ರಲ್ಲಿ ಅಂತ ಕಾಣ್ತದೆ. ಅವಾಗ ಏನು ಮಹಿಳೆಯರ ವಿರೋಧಿಯಾಗಿ RJD ಮತ್ತು ಸಮಾಜವಾದಿ ಪಾರ್ಟಿಗಳು ಏನು ಅರ್ಧ ಹಾಕಿದ್ರು ಅದನ್ನೆಲ್ಲ ನೀವು ಮಾಧ್ಯಮದವ್ರು ನಿಮಗೆ ಗೊತ್ತಿದೆ ಆ ಸ್ಟ್ಯಾಟಿಸ್ಟಿಕ್ಸ್. ಇವತ್ತು ಅವ್ರನ್ನೇ ಜೊತೆಗೆ ಇಟ್ಕೊಂಡು ಅಲ್ಲಿ ಏನು ಡಾಮಿನೇಷನ್ ಪಾಲಿಟಿಕ್ಸ್ ಇದೆ, ಅವರು ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಅಧಿಕಾರನ ಕೊಡಬಾರದು ಅನ್ನೋ ದೃಷ್ಟಿನಲ್ಲಿ ಯಾವುದೋ ಒಂದು ಸಬೂಬು ಕೊಟ್ಕೊಂಡಿಲ್ಲ. ನಾವು ಇಲ್ಲಿ ವಿರೋಧ ಇಲ್ಲ ಅಂದ್ರೆ ಮಹಿಳಾ ರಿಸರ್ವೇಷನ್ ವಿರೋಧ ಇಲ್ಲ, ಡಿಲಿಮಿಟೇಷನ್ ವಿರೋಧ, ಏನೋ ಒಂದು ಹೇಳೋದು. ಡಿಲಿಮಿಟೇಷನ್ ಯಾರಿಗೆ BJP ಬೆನಿಫಿಟ್ ಆಗ್ತದ? ಇಡೀ ದೇಶದಲ್ಲಿ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆದಾಗ ಎಲ್ಲಾ ಪಕ್ಷಗಳು ಕೂಡ ನಿಂತ್ಕೋಬಹುದು. ಮತ್ತು ಇನ್ನೊಂದು ತಂದು ಸೌತ್ ನಾರ್ತ್ ಡಿವೈಡ್, ಸೌತ್ಗೆ ಪೂರ್ತಿ ಅನ್ಯಾಯ ಆಗ್ಬಿಡುತ್ತೆ. ಸೌತ್ ಇಂಡಿಯಾಗೆ, ಸೌತ್ ಇಂಡಿಯಾ ಏನ್ ಸೀಟ್ ಇತ್ತೋ 50% ಎಕ್ಸಾಕ್ಟ್ ಆಗಿ ಜಾಸ್ತಿ ಸಿಗ್ತದೆ. ಎಲ್ಲ ನೀವು ರಾಜ್ಯಗಳಲ್ಲೂ ಕೂಡ ಅವ್ರೇನು ಅಮಿತ್ ಶಾ ಅವರು ಹೇಳಿದ್ದಾರೆ ಅದರಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಮುಂಚೆ ಏನಿತ್ತು, ಕರ್ನಾಟಕದಲ್ಲಿ 28 ಇತ್ತು, ಈಗ 42 ಪ್ರಪೋಸ್ ಮಾಡಿದ್ರೆ ಎಕ್ಸಾಕ್ಟ್ 50%. ಸಣ್ಣ ಪುಟ್ಟ 1.01% ಹೆಚ್ಚು ಕಮ್ಮಿ ಆಗೋದು. ಎಲ್ಲ ರಾಜ್ಯಗಳಿಗೂ ಕೂಡ ಇವತ್ತು UP ಬಿಹಾರ್ ಒಂದಕ್ಕೇನು ಸಿಂಹಪಾಲ ಏನು ಸಿಗೋದಿಲ್ಲ. ಅವ್ರು ಮುಂಚೆ ಏನಿತ್ತು ಅದಕ್ಕಿಂತ 50%. ಥ್ರೂಔಟ್ ಇಂಡಿಯಾ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಎಕ್ಸಾಕ್ಟ್ಲಿ ಒಂದು ರೇಷಿಯೋ ಏನಿದೆ ಹಳೆ ರೇಷಿಯೋ ಪ್ರಕಾರನೇ ಅಷ್ಟೇ ಇರ್ತದೆ. ಈಗ ನೀವು 815 ಜನ ಆಗ್ತಾರೆ ಯೂನಿಯನ್ ಟೆರಿಟರಿ ಬಿಟ್ಟು, ಯೂನಿಯನ್ ಟೆರಿಟರಿ ಸೇರಿದ್ರೆ 850 ಅಂತ ಏನು ಪ್ರಪೋಸ್ ಮಾಡಿದ್ರು, ಹಳೇದೇನಿತ್ತು ಪ್ರಪೋರ್ಷನ್ ಯಾವುದೇ ಕಾರಣಕ್ಕೂ ಕೂಡ 1% ವೇರಿಯೇಷನ್ ಇಲ್ಲ. 0.01% ಏನು ಗೊತ್ತಲ್ಲ, 0.5 ಬಂದಾಗ ಮುಂದೆ ಹಿಂದೆ ಮಾಡ್ತಾರೆ, ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಅಲಯನ್ಸ್ ಅದನ್ನು ಕೂಡ ತಂದ್ಬಿಟ್ರು, ನಾರ್ತ್ ಸೌತ್ ಇದನ್ನ ಸೌತ್ ಇಂಡಿಯಾಗೆ ಪೂರ್ತಿ ಇದನ್ನ ಮಾರಕ್ ಇದು ಅಂತ ಅದನ್ನು ಕೂಡ ಅಮಿತ್ ಶಾ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಆದ್ರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಇಡೀ ದೇಶದ ಮಹಿಳೆಯರ ಶಾಪ ತಟ್ಟುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ನರೇಂದ್ರ ಮೋದಿಯವರು ಈ ಒಂದು ಬಿಲ್ಲಿನ ಮುಖಾಂತರ ಒಂದು ಟೈಮ್ ಲೈನ್ ಅಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟು. ಸುಮ್ಮನೆ ತಿರ್ಗಾ ನಾವು ಕೂಡ ಮಾಡ್ತೀವಿ ಅಂತ ಇದಾಗಿತ್ತು, ಪೂರ್ತಿ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ. ಯಾವ ಒಂದು ಎಲೆಕ್ಷನ್ಗೆ ಅಂತ ಇನ್ನೆಷ್ಟು ಎಲೆಕ್ಷನ್ಗೆ ಆಗ್ಬೇಕು? ಅವರು 2029 ಎಲೆಕ್ಷನ್ ಬರ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಅದರಲ್ಲಿ ಮಾಡಿದ್ರೆ ಮಹಿಳೆಯರು ಖುಷಿ ಆಗ್ತಾರೆ. ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದವರು ಕೂಡ ಇದೊಂದು ಪ್ರಜಾಪ್ರಭುತ್ವ, ಈ ಡೆಮಾಕ್ರಸಿಯ ಒಂದು ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರಿಗೆ ಶಕ್ತಿ ಇರ್ತದೆ ಅವರು ಗೆಲ್ತಾರೆ ಆ ಪಾರ್ಟಿನವರು. ಆದ್ರಿಂದ ಇದನ್ನ ವಿರೋಧ ಮಾಡುವಂತ ಕಾಂಗ್ರೆಸ್ಗೆ ಇಡೀ ದೇಶದ ಮಹಿಳೆಯರ ಶಾಪ ತಡ್ತದೆ. ಮತ್ತು ಕಾಂಗ್ರೆಸ್ ಪ್ರತಿಯೊಂದು ವಿಚಾರದಲ್ಲೂ ಕೂಡ BJP ಯಾವುದನ್ನು ಕೂಡ ಸಂತೃಪ್ತಿ ಮಾಡಿಲ್ಲ. ಆರ್ಟಿಕಲ್ 370 ಅಬಾಲಿಷ್ ಮಾಡೋದು, ಆರ್ಟಿಕಲ್ 370 ನೆನ್ನೆ ಮೊನ್ನೆ ಅಲ್ಲ, BJP ಉದಯ ಆದಾಗಿಂದನೂ ಕೂಡ ಪಾರ್ಟಿ ಮುಖ್ಯ ಐಡಿಯಾಲಜಿನ ಆರ್ಟಿಕಲ್ 370 ಅಬ್ರಗೇಷನ್ ಮಾಡ್ತೀವಿ ಅಂತಾನೆ ನಮ್ಮ ಪಾರ್ಟಿಯ ಮುಖ್ಯ ಜನಸಂಘದ ಕಾಲದಿಂದಲೂ ಕೂಡ ಅದರ ಒಂದು ಬೇಸಿಸ್. ನೆಕ್ಸ್ಟ್ ರಾಮ ಮಂದಿರ ಮಾಡೋದಕ್ಕೆ ಹೋದಾಗಲೂ ವಿರೋಧ ಮಾಡೋದು, ನೆಕ್ಸ್ಟ್ ಸಾಕಷ್ಟು GST ಮಾಡಿದಾಗಲೂ ವಿರೋಧ ಮಾಡೋದು, ಆಯುಷ್ಮಾನ್ ಭಾರತ್ ಮಾಡಿದಾಗಲೂ ವಿರೋಧ ಮಾಡೋದು, ಮತ್ತು ಬ್ರಿಟಿಷಿನ ದಾಸ್ಯ, ಈ ಹಳೆ ಬಿಲ್ಡಿಂಗ್ ಉಳಿದ ಒಂದಷ್ಟು ಏನೆಂದ್ರೆ ಇನ್ನು ನಾವು ಬ್ರಿಟಿಷರು ನಾವೇನು ಹೇಳಿದ್ರು ಕೂಡ ದಾಸ್ಯದ ಸಂಕೇತಗಳು ಹಳೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅದೆಲ್ಲ. ಆದ್ರಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ಮೇಲೆ ಆ ದಾಸ್ಯದಿಂದ ಈಚೆಗೆ ಬರ್ತೀವಿ ಅಂತ ಆ ಒಂದು ಹೊಸ ಪಾರ್ಲಿಮೆಂಟ್ ಮಾಡಿದಾಗ ಅದನ್ನು ಕೂಡ ವಿರೋಧ ಮಾಡೋದು. ಇವೆಲ್ಲ ಸೆಂಟಿಮೆಂಟಲ್ ವಿಚಾರಗಳು. ನಮ್ಮ ಅಸ್ಮಿತೆ ಇಲ್ವಾ ಭಾರತಕ್ಕೆ, ನಾವೊಂದು ಸ್ವದೇಶಿ ಮನೋಭಾವ ಬರಬಾರ್ದು, ಎಲ್ಲವಕ್ಕೂ ಕೂಡ ಮತ್ತು ದೇಶದ ರಕ್ಷಣೆಗೆ ಇದೇನು ವೋಟ್ ಹಾಕ್ಸ್ಕೊಳಕ್ಕೆ ಏನಾರ ಮಾಡಿದ್ರ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಮತ್ತು ದೇಶದ ರಕ್ಷಣೆಗೆ ಶತ್ರುಗಳಲ್ಲಿ ಭಾರತದ ಕಂಡ್ರೆ ನಡುಕ ಇರಬೇಕು. ಆ ಒಂದು ದೃಷ್ಟಿಯಿಂದ ಆ ಒಂದು 2-3 ಇನ್ಸಿಡೆಂಟ್ ಅಲ್ಲಿ 2019 ಇರ್ಬೋದು, ಆ ಸರ್ಜಿಕಲ್ ಸ್ಟ್ರೈಕ್ ಬಾಲಾಕೋಟ್ ಏನಾಯ್ತು, ತದನಂತರ ಮೊನ್ನೆ ಏನು